ಏನ್ ಹೇಳಿದ್ವಿ ಒಂದ್ಯಾಕಂದ್ರೆ ಭಕ್ತರು ಎರಡು ನಮೂನಿ ಇರ್ತಾರೆ, ಗಟ್ಟಿ ಕೊಟ್ಟಿ. ಜೊಳ್ಳ ಹಾರಿ ಹೋಕ್ಕವ, ಗಟ್ಟಿ ಕಾಳು ಉಳಿತಾವ. ತೂರೋದಿಲ್ಲ, ನೀವು ಗಾಳಿ ಬಿಟ್ಟಾಗ ಹಿಂಗ ತೂರ್ತೀರಿ, ತೂರಿದಾಗ ಗಟ್ಟಿ ಹಾರ್ತವ, ಜೊಳ್ಳು ಉಳಿತಾವ. ಹಂಗ ಸಿದ್ಧಾರೂಢ ಅವಾಗ ತೂರ್ತಿದ್ದ, ಪರೀಕ್ಷೆ ಮಾಡುತ್ತಿದ್ದ. ಒಂದ್ಸಾರಿ ಶಿವರಾತ್ರಿ ಜಾತ್ರೆ ಬಂದಿತ್ತು, ಇನ್ನೊಂದು ತಿಂಗಳಾಗ ಜಾತ್ರೆ ಐತಿ. ಆದ್ರೆ ಎಲ್ಲ ಬರಗಾಲ ಬಂದು ಮಳೆ ಆಗಲಿಲ್ಲದಕ್ಕ ಕೆರಿ ಬತ್ತಿ ಹೋಗಿದ್ದು. ಅಜ್ಜನ ಮಠದಾಗ 2 ಕೆರೆ ಇದ್ವು, ಈಗ ಒಂದ್ ಕೆರೆ ಮುಚ್ಚಾರ. ಅಜ್ಜದಾಗ 2 ಕೆರೆ, ಒಂದು ಬಳಸೋ ನೀರು, ಒಂದು ಕುಡಿಯೋ ನೀರು. ಅವು ಎಲ್ಲ ಬತ್ತಿ ಒಣಗಿ ಎಲ್ಲ ಹಕ್ಕಳಿ ಬಿಟ್ಟಿದ್ವು, ಎಲ್ಲ ಬಿರುಕು ಬಿಟ್ಟಿದ್ನೆಲ್ಲ. ಅಜ್ಜವ್ರು ಎಲ್ಲ ಭಕ್ತರನ್ನ ಕರೆಸಿ ಮೀಟಿಂಗ್ ಮಾಡಿ ಅಂತಾರ, ನೋಡ್ರಪ್ಪ ಈ ಸರಿ ಮಳಿ ಇಲ್ಲ, ನೀರಿಲ್ಲ, ಕೆರೆ ಬತ್ತೈತಿ, ಲಕ್ಷಗಟ್ಲೆ ಮಂದಿ ಬರ್ತಾರ. ಈ ವೇಳೆದೊಳಗ ನೀರಿಲ್ಲ ಅಂದ್ರೆ ಬಹಳ ಹಾಹಾಕಾರ ಆಕೈತಿ. ಈ ಸರಿ ಜಾತ್ರೆ ಮಾಡೋದು ಬ್ಯಾಡ, ಇದೊಂದು ವರ್ಷ ಕ್ಯಾನ್ಸಲ್ ಮಾಡೋಣ. ಅವಾಗ ಭಕ್ತರು ಅಂದ್ರು, ಅಪ್ಪ ಹಂಗ ಬ್ಯಾಡ್ರಿ, ಇಲ್ಲೇ ಸಮೀಪ ಒಂದು 4 ಕಿಲೋಮೀಟರ್ ದೂರದಾಗ ಒಂದು ಕೆರೆಯಾಗ ನೀರು ಅದಾವ್ರಿ ಅಜ್ಜಾರ, ನಾವೆಲ್ಲ ಅಲ್ಲಿಂದ ಹೊತ್ಕೊಂಡು ಬಂದ ನೀರು ಸಪ್ಲೈ ಮಾಡ್ತೀವ್ರಿ, ಜಾತ್ರೆ ಮಾಡಿ ನಿಲ್ಲಿಸೋದು ಬ್ಯಾಡ್ರಿ ಅಂತ ಒಂದಿಷ್ಟು ಮಂದಿ ಯತ್ನೆ ಅಂತ ಹೇಳಿ. ಅಜ್ಜವ್ರು ಅಂತಾರೆ, ಹುಚ್ಚಿಗೆ ಹಿಡ್ದತ್ತ ನಿಮಗ, ಏನು ಒಂದು 100 ಕೊಡ, ಒಂದು 500 ಕೊಡ ತಂದ್ರೆ ನಮ್ ಜಾತ್ರೆ ಅಕತ್ತಂತ ಮಾಡಿ. ಲಕ್ಷಗಟ್ಲೆ ಕೊಡ ನೀರು ಬೇಕ, ಏನ ಜಾತ್ರೆ ಮಾಡ್ತಿರೋ, ನೀರು ಹೊರೋದು ಮಾಡ್ತಿರೋ, ಎಲ್ಲಿಟ್ಟಿರ್ತೀನ? ನಾ ಹೇಳಿದ್ದು ಕೇಳ್ರಿ, ಈ ಸರಿ ಜಾತ್ರೆ ಮಾಡೋದು ಬೇಡ, ಕ್ಯಾನ್ಸಲ್ ಮಾಡಿಬಿಡ್ರಿ, ಎಲ್ಲಾ ಕಡೆಗೆ ಇದನ್ನ ಸುದ್ದಿ ಮಾಡ್ರಿ, ಮತ್ ಮಂದಿ ಬರ್ತಾರ, ಜಾತ್ರೆ ವರ್ಷ ಕ್ಯಾನ್ಸಲ್ ಅಂತ ಹೇಳಿ ಸಿದ್ಧಾರೂಢರು ಅನೌನ್ಸ್ ಮಾಡಿ ಒಳಗೆ ಹೋದ್ರು. ಈ ಸುದ್ದಿ ಊರ್ ತುಂಬಾ ಹಬ್ಬಿತು. ಮತ್ ಊರಂದ ಮ್ಯಾಲ ಇವು 5 ಬೇಳ ಸಮಾಧವನ್ನ ಅವು ಒಂದು ಪೇರ್ ಇರಾವಲ್ಲ, ಊರಂದ ಮ್ಯಾಲ ಒಂದು ತೊಡೆ ಮಂದಿ ಅವು ಇರತ್ತವ, ಯಾವ ನಿಂದಾರೂಪ ಹಂದಿಗಳು ಇರತ್ತವ. ಅವು ಮಾತಾಡಕ ಅವ್ರಿಗೊಂದು ಚಾನ್ಸ್ ಸಿಗ್ತ. ಹಾ ನೋಡಪ್ಪ, ನೀವು ಸಿದ್ಧಾರೂಢ ಸಾಕ್ಷಾತ್ ಭೂಮಿಗೆ ಬಂದು ಭಗವಂತ ಅಂತ ಪೂಜೆ ಮಾಡ್ತೀರಿ, ಅವ ಖರೆ ಶಿವ ಆಗಿದ್ದಂದ್ರ ಬರೀ ಕೆರಿ ನೀರಿಲ್ಲ ಜಾತ್ರೆ ಬಂದ್ ಮಾಡ್ಯಾನಂದ್ರ ಅವ ಯಾ ಶಿವಿ ದೇವ್ರ? ಅವನಿಗೆ ಅಂತ ತಾಕತ್ತೈತಿ. ಇವು ಹುಚ್ಚುಗಳು ಸುಮ್ಮನೆ ಜನ ಮಾಡು, ಜಾತ್ರೆ ಮಾಡು, ಹಂಗ ಎದ್ದತ್ತಿದ ಹವಾ ಎದ್ದತ್ತಿದ. ಎಲ್ಲ ಬಾಯಿಗೆ ಬಂದಂಗ ಕೆಲವು ನಿಂದಕರು ಈ ಕಟ್ಟಿ ಮ್ಯಾಗ ಕುತ್ಕೊಂಡು ನಿಂದ ಮಾಡೋದ. ತುಕ್ಕಪ್ಪ ಸಪಾರಿ ಅನ್ನುವಂತ ಒಬ್ಬ ಭಕ್ತರಿಗೆ ಕೇಳತ್ ಅವ್ರು ಬೈಯೋದು. ಅವನಿಗಿಟ್ಟು ಸಿಟ್ಟು ಬಂತರಿ. ಯಾವಾಗೂ ನಮ್ಮ ಗುರುಗಳನ್ನ ಯಾರ ಬಾಯಿ ಬಂದಂಗ ಮಾತಾಡ್ತಾರಂದ್ರ ಅವ್ರಿಗೆ ಸರಿಯಾಗಿ ವ್ಯವಸ್ಥೆ ಮಾಡೇ ಬರ್ಬೇಕು. ಅವ ಖರೆ ಶಿಷ್ಯ. ಗುರುವಿನಿಂದ ಕೇಳಿ ಸುಮ್ ಬಂದ ಅಂದ್ರ ಅವ ಶಿಷ್ಯ ಅಲ್ಲ. ಅವ ತಿರುಗಿ ನಿಂತ ಯಾವಲ್ಲಿ ಅವ್ ಮಾತಾಡಿದವ ಕೈಯಾಗ ಬಡಗಿನ ತಗೊಂಡವ. ಉದ್ದೈತು ನಿನ್ ನಾಲಿಗೆ, ಶಗಣ್ಯಾಗಿನ ಹುಳ ಇದ್ದಂಗದಿ ಮಗನ. ಮಹಾತ್ಮರ ಬಗ್ಗೆ ಮಾತಾಡಕ್ಕೆ ಏನ್ ಅಧಿಕಾರ ಐತೋ ನಿನಗ? ಏನ್ ತಿಳಿದಿ ಸಿದ್ಧಾರೂಢ ಅಂದ್ರ ಸೃಷ್ಟಿ ಸ್ಥಿತಿ ಲಯ ಈ ಅಲ್ಪ ಕರ್ಮಗಳು ಉಪಾಧಿ ಅಂತ ತಿಳ್ಕೊಂಡು ತ್ರೈಮೂರ್ತಿಗಳಿಗೆ ಒಪ್ಪಿಸಿಕೊಟ್ಟ ನಿರುಪಾಧಿಕನಾಗಿ ಮೆರೆಯುವಂತ ಜಗದ್ಗುರು ಸಿದ್ಧಾರೂಢ. ಅವ ಏನ ಆಗಲ್ಲ ಅಂತೇಳಿ ಜಾತ್ರೆ ನಿಲ್ಲಿಸಿಲ್ಲ. ನಮ್ಗೆ ಇಷ್ಟೆಲ್ಲ ಭಕ್ತರದಲ್ಲಿ ನಮ್ ಮನಸ್ಸು ನೋಡಕ್ ಹಿಂಗ ಮಾತಾಡ್ಯಾನ. ಇನ್ನೊಮ್ಮೆ ನನಗಿಂತ ಶಬ್ದ ಕೇಳಿದ್ರೆ ನಿಮ್ ನ್ಯಾಗಿನೇ ಸೀಳಿ ಬಿಡ್ತಾನಂತ ಅವ್ರ ವ್ಯವಸ್ಥೆ ಮಾಡಿ ಅವನಿಗೆ ಅವತ್ತು ಬಹಳ ಟೆನ್ಷನ್ ಬಂತು. ಅವನಿಗೆ ಗುರುವಿಂದ ಕೇಳಿದ್ನಲ್ಲ, ಎಲ್ಲಾ ಭಕ್ತರು ಕೂಡಿಸಿದ, ಚಲೋ ಭಕ್ತರು ಕೂಡಿಸಿ ಮೀಟಿಂಗ್ ಮಾಡಿ ಹೇಳ್ತಾನೆ, ನೋಡ್ರಿ ನಿನ್ನ ಸಿದ್ಧಾರೂಢರು ಹೇಳಿದ್ರು ಆಜ್ಞೆ ಅಲ್ಲದ, ಅವ್ರು ನಮ್ಮ ಮನಸ್ಸು ನೋಡಾಕ ಹಿಂಗ ಹೇಳ್ಯಾರ. ಇಟ್ಟೆಲ್ಲ ಲಕ್ಷಗಟ್ಲೆ ಭಕ್ತರದಾರ, ಇವರು ಧೈರ್ಯದಿಂದ ಸೇವಾ ಮಾಡ್ತೀವಿ ಅಂತ ಒಪ್ತಾರೋ ಏನ ಹೇಳಿ ಚಲೋ ಆತಂತ ಬಿಟ್ಟು ಮನೆಗೆ ಹೋಗಾರೋ. ನಮ್ಮ ಮನಸ್ಸು ನೋಡಾಕ ಅಜ್ಜ ಹೇಳ್ಯಾನ, 4 ಕಿಲೋಮೀಟರ್ ಬಿಟ್ಟು 10 ಕಿಲೋಮೀಟರ್ ದೂರ ಇರ್ಲಿ, ಎಲ್ಲ ನೀರು ಹೊರೋನು, ಜಾತ್ರೆ ಮಾಡೋನು, ಅನ್ನೋರ ಬಾಯಿಗೆ ಆಹಾರ ಆಗೋದು ಬೇಡ, ಒಟ್ರು ಬರಿ ಹೋಗಿ ಸಿದ್ಧಾರೂಢ ಕಾಲು ಹಿಡಿಯೋಣ ಅಂತೇಳಿ ಎಲ್ಲ ಹುರುಪ್ ಮಾಡ್ಕೊಂಡ ಎಲ್ಲಾ ಮಂದಿ ತಗೊಂಬಂದ್ ಸಿದ್ಧಾರೂಢ ಪಾದ ಹಿಡದ. ಯಾಕಪ್ಪ ತುಕ್ಕ ಬಂದ, ಅಪ್ಪ
ನಿನ್ನೆ ದಿವಸ ನೀವು ಹೇಳಿದ್ದು ಸತ್ಯವಾಗಿ ಆಜ್ಞೆ ಅಲ್ಲ. ನಮ್ ಪರೀಕ್ಷೆ ಮಾಡಕ್ ನೀವು ಹಂಗ ಮಾತಾಡಿರಿ. ನೋಡಜ್ಜ, ಇದ್ರಾಗ ನಮ್ ಜೀವ ಹೋಗ್ರಿ. ನಾವು ದುಡಿಯೋರ, ನಾವು ನೀರು ತರೋರ, ಜಾತ್ರೆ ಮಾಡೋರ. ಅಜ್ಜವ್ರ ಅಂತಾರ, ಅಲ್ಲೂ ತುಕಪ್ಪ, ಉತ್ಸವ ಅಂದ್ರ ಉತ್ಸಾಹ ಇರ್ಬೇಕು, ಎಲ್ಲ ಹುರುಪಿರ್ಬೇಕು. ನೀವು ಜಾತ್ರೆ ಅಂದ್ರ ಮತ್ತೆ ಆನಂದ ಪಡೋದು ಬಿಟ್ಟು ಬರೀ ನೀರು ಹೊರೋದಾದ್ರೆ ಅದೇನ್ ಜಾತ್ರೆ ಅಂದ್ರು. ಅಪ್ಪ, ನೀನ್ ಅಂದಂಗ ಬರೋಬರಿನ ಆದ್ರ ಮುಂದಿನ ವರ್ಷ ಜಾತ್ರೆ ಮಾಡೋಣ ಅಂತೀಯಲ್ಲ ನೀನ. ಮುಂದಿನ ವರ್ಷ ತನ ನಾವು ಇರ್ತವೋ ಸಾಯ್ತೇವೋ ಯಾರಿಗ್ ಗೊತ್ತ. ಈ ವರ್ಷ ನಮಗೆ ಹೆಚ್ಚಿಗೆ ಸೇವಾ ಸಿಕ್ಕತ್ತಂದ್ರ ನಮ್ ಪುಣ್ಯ ಹೆಚ್ಚಿಗೆ ಐತಿ. ನೀನು ಸುಮ್ ಹೂ ಅಂದ ಜನೇನ, ನೀ ಬರೀ ಹೂ ಆಟ್ ಮಾಡ್ರಿ ಅನ್ನ ನಾವೆಲ್ಲ ಹೊತ್ತು ಮಾಡ್ತೇವಿ, ನಾವ್ ಒಟ್ಟ ಹಿಂದೆ ಇಡಲ್ಲ, ಹೆಜ್ಜೆ ಇಡಲ್ಲ. ಅವಾಗ ಅಜ್ಜ ಅಂದ್ರು, ನೋಡು ತಿಕ್ಕಪ್ಪ, ಭಯ ಮಾತಾಡೋದು ಬಹಳ ಸರಳ. ಮುಂದೆ ಏನಾರ ಹೆಚ್ಚು ಕಮ್ಮಿ ಆತಂದ್ರ, ವ್ಯವಸ್ಥೆ ಅಸ್ತವ್ಯಸ್ತ ಆತಂದ್ರ ಎಲ್ಲಾ ಭಾರ ನಿಮ್ಮ್ಯಾಲ ನೋಡಂದ್ರ, ಯಪ್ಪ ಅದ್ರ ಚಿಂತೆ ಬಿಡಂದ್ರ. ಅಟ್ಟಾಗ ಹರ್ತಿ ಚೆನ್ನವ್ ಅಂತ ಒಬ್ಬ ಹೆಣ್ಮಗಳು, ಹರ್ತಿ ಚೆನ್ನವ್, ಆಕಿ ಬಾಳ ಗಟ್ಟುಳ ಶಿಷ್ಯ ಮುದುಕಿ. ಆಕಿ ಹದ್ನೆಂಟು ಅಂತ, ಏನಜ್ಜ 16 ಮೊಳ ಸೀರೆ ಉಟ್ಟಿ ಹೆಣ್ಮಕ್ಳು ನಾವ್ ಹೆದರಕ್ ತಯಾರಿಲ್ಲ, 4 ಬಟ್ ಕೈಪ ಹಾಕೊಂಡವ್ ಎಟ್ ಹೆದರ್ತೀವಿ ಮರಯ್ಯ, ಸುಮ್ ಹೂ ಅನ್ನಂತ. ಅಂದ್ರ ಅಕ್ಕೀಗ ಅಟ್ ಸತ್ತಾಯ್ತ ಅಜ್ಜನು ಕೂಡಕ್ಕೀಗ ಗಟ್ಟು ಗೊತ್ತಳಕ್ಕಿ ಹರ್ತಿ ಚೆನ್ನವ. ಆಕೆ ಅಂದದ್ ನೋಡಿ ಅಜ್ಜವ್ರ ಅಂದ್ರ, ಹಿಂಗ ಎಲ್ಲ ದಿಮಾಕ ಮಾಡಿ ಮಾತಾಡೋರು ಬಾಳ ಮಂದಿ ಇದಾರ. ಮುಂದ್ ನೋಡ್ ಮತ್ ಹೆಚ್ಚು ಕಮ್ಮಿ ಆದ್ರ ಎಲ್ಲಾ ಭಾರ ನಿಮ್ಯಾಲ ನೋಡ್ ಅಂತಂದ ಅಜ್ಜವ್ರು ಹೇಳಿ ಒಳಗ್ ಹೋದ್ರು. ಎಲ್ಲರೂ ಜೈಕಾರ ಹೊಡೆದ್ರು, ಸಿದ್ದಾರ್ಥ ಸ್ವಾಮಿ ಮಹಾರಾಜ್ ಕಿ ಜೈ. ಒಟ್ಟ ಅಪ್ಪರು ಒಪ್ಕೊಂಡ್ರು ಅಂತ ಎಲ್ಲ ಊರು ತುಂಬ ಸುದ್ದಿ ಆತು. ಎಲ್ಲರೂ ಗಟ್ಟಿ ಆದ್ರು. ಗಟ್ಟಿ ಆದ್ರ ದೇವ್ರು ಗಟ್ಟಿ ಯಾಕನ. ಅಜ್ಜ ಒಳಗ ಒಂದ್ ನಕ್ಕನಂತ. ಯಾಕ ನಕ್ಕ? ಎಲ್ಲಾ ಭಾರ ನಿಮ್ಯಾಲ ನೋಡಂತ ಯಾರಿಗ ಹೇಳ್ಯಾನ? ಭಕ್ತರಿಗೆ ಹೇಳ್ಯಾನ. ಮತ್ ಭಕ್ತರು ಯಾರ ಮೇಲೆ ಭಾರ ಹಾಕ್ತಾರ? ಅವನ ಮೇಲೆ ಬೀಳ್ತದ. ಇದು ನಮ್ ತೆಲಿಗೆ ಬಂತಂದವ್ರ ಆಯ್ತು. ಮರುದಿನ ಅಂದ್ರ ನಸುಕನೇಗನ ಎದ್ದು ಹೋಗಿ ಬೆಳಗ್ಗೆನ ದೌಡ ಲಗೆ, ಇನ್ನು ಬೆಳಕಾಗಿದ್ದಿಲ್ಲ, ಅಷ್ಟು ಕತ್ತಲದಾಗನ ಹೋಗಿ ಆ ಒಣ ಕೆರೆಯಾಗ ಕುತ್ಕೊಂಡ್ರು ಸಿದ್ಧಾರರು. ಎಲ್ಲರೂ ಆಶ್ಚರ್ಯ, ಅಜ್ಜ ಇಲ್ಯಾಕ? ಒಂದು ಕೈಯಾಗ ಮಣ್ಣಿನ ಮಗಿ, ಖಾಲಿ ಮಗಿ ತಗೊಂಡು ಹೋಗಿ ಅದ್ರ ಮ್ಯಾಲ ಕೈ ಇಟ್ಕೊಂಡು ಸುಮ್ಮನ ತೋಷ್ಣಿಂ ಸ್ಥಿತಿ ಅಂತ ಕರೀತಾರೆ, ಸುಮ್ಮನ ಕುಂತರು. ದೂರ ಎಲ್ಲರೂ ಅಂಜಿ ಗಪ್ಪ ನಿಂತಿದ್ರು. ಎಷ್ಟೊತ್ತು ಕುಂತರು ಅಂದ್ರ ನೆತ್ತಿ ಮ್ಯಾಲ ಸೂರ್ಯ ಬರುತ್ತನ ಕುಂತರು. ಯಾರಿಗೂ ಹತ್ರ ಹೋಗಿ ಮಾತಾಡ್ಸಕ ಧೈರ್ಯ ಇಲ್ಲ. ಅವಾಗ ಒಂದು ಟೈಮ್ ಬಂತ, ಅಜ್ಜ ಎದ್ದ. ಅಜ್ಜ ಎದ್ದು ಕೂಡಲೇ ಜನ ಎಲ್ಲ ದಂಡಿಗುಂಟ ನಿಂತು ನೋಡಕತ್ಯಾರ. ಒಮ್ಮಿಂದೊಮ್ಮೆ ಖಡಲ್ ಅಂತ ಸಿಡ್ಲು ಹೊಡಿತು. ಮ್ಯಾಲ ನೋಡ್ತಾರ ಎಲ್ಲಾ ಒಣದ ಅಂದ್ರೆ ಗೊತ್ತಾಗಲ್ಲ. ಶಿವರಾತ್ರಿ ಅಂದ್ರದ ಇದ ಫೆಬ್ರವರಿ ತಿಂಗಳ ಅಲ್ಲೇನಿರ್ತದ, ಮಾಡಿಲ್ಲ ಮುಗುಲಿಲ್ಲ, ಸಿಡ್ಲು ಹೊಡಿತು. ಮ್ಯಾಲ ಎಲ್ಲರೂ ನೋಡ್ತಾರ. ಇದೇನ್ ಆಶ್ಚರ್ಯ, ಸಿದ್ಧಾರ್ಥಪ್ಪನ ಕೈಯಾಗಿನ ಮಗಿಯಾಗ ನೀರು ಉಕ್ಕಿ ಚಿಲ್ಲಕತ್ತು. ಇದನ್ನ ಕಣ್ಣಾರಿ ಎಲ್ಲ ಖಾಲಿ ಮುಗಿ ತಗೊಂಡ್ ಹೋಗ್ಯಾನ, ಅದ್ರ ತುಂಬಾ ನೀರು ತುಂಬಿ ಚೆಲ್ಲಾಕತ್ಯಾವ. ಅಜ್ಜ ಇನ್ನೂ ಹತ್ಕೊಂತ ಕೆರಿ ಮ್ಯಾಲ ಬರೋದ್ರೊಳಗನ ಮ್ಯಾಲ ಹತ್ತದ್ರಗನ ಅದು ಎಲ್ಲಿದ ಮಾಡ ಬಂತು, ಎಲ್ಲಿ ಇಟ್ಟ ಅಂಗೈ ಅಗಲ ಇದ್ದಂತ ಮೋಡ ನೋಡೋದ್ರಾಗ ಆಕಾಶ ಎಲ್ಲ ವ್ಯಾಪಿಸಿ ಬಿಡ್ತು. ಕೆಲವೇ ಕ್ಷಣದೊಳಗ ಗುಡುಗು ಸಿಡಿಲು ಮಿಂಚಿನಿಂದ ಕೂಡಿದಂತ ಧಾರಾಕಾರವಾದ ಮಳೆ, ಬೋರ್ ಅಂತ ಮಳೆ ಸುರಿಯಾಕತ್ತಂದ್ರ ಎಲ್ಲಾ ಮಂದಿ ಕೇಕಿ ಹೊಡೆದು ಕುಣಿಯಾಕತ್ರು. ಸಿದ್ಧಾರ್ಥ ಮಹಾರಾಜ್ ಕಿ ಜೈ. ಅಜ್ಜೋಡು ಸಹಿತ ದೋಷವಂತ ಬಂದರು. ಎಂತ ಮಳೆ ಬಂತಂದ್ರ ಕೇವಲ ಒಂದೇ ತಾಸಿನೊಳಗೆ 2 ಕೆರೆ ತುಂಬಿ ಕಟ್ಟಿ ಹೊಡೆದ್ರು. ಅಜ್ಜನ ಮಹಿಮಾ ನೋಡಿ ಜನ ಕುಣದಾಡಕತ್ತರು. ಮಳಿ ನಿಂತ ಮೇಲೆ ಅಜ್ಜೋರ್ನ ಕರ್ಕೊಂಬಂದ ಕೆರೆ ದಂಡಿ ಕುರ್ಚಿ ಹಾಕಿ ಅದೇ ಕೆರೆ ನೀರಿನಿಂದ ಪಾದ ತೊಳೆದು ಪಾದ ಪೂಜೆ ಮಾಡಿ ಮಂಗಳಾರತಿ ಮಾಡೋ ವೇಳಕ್ಕ ಇವು ಬಾಯಿಗೆ ಬಂದಂಗ ಮಾತಾಡಿದ್ವಲ್ಲ ಅವೆಲ್ಲ ಬಂದುದು. ಅಪ್ಪೋ ತಪ್ಪಾತೆಪ್ಪ, ನಮ್ ಕ್ಷಮ ಮಾಡಂತ ಉದ್ದುದಕ್ಕೆ ನಮಸ್ಕಾರ ಮಾಡಕತ್ರು. ಅವಾಗ ಸಿದ್ಧಾರೂಢಪ್ಪರು ಅಂತಾರ, ಏ ತಮ್ಮ, ಇವತ್ತು ಮಳಿ ಬಂದತ್ತಂದ್ರ ಅದಕ್ಕೆ ಕಾರಣ ನೀವ. ಯಾಕ ನೀವು ಹಂಗ ಅನ್ಲಿಲ್ಲ ಅಂದ್ರೆ ಈ ತುಕಾಪುಗರು ಹೊಚ್ಚಿ ಹೇಳ್ತಿದ್ದೇವೆ.
ಅವು ಬಂದಿಷ್ಟೆಲ್ಲ ಮಾಡ ಇದಕ್ಕೆಲ್ಲ ಮೂಲ ಕಾರಣ ನೀವನ ಯಪ್ಪ ನಿಮ್ಮಿಂದ ಮಳಿ ಬಂದಿರ್ತಂದ್ರೆ ಸಿದ್ಧಾರು ಅಪ್ಪು ಹೊಲದ ಅಂದ್ರೆ ಇಡೀ ಸೃಷ್ಟಿನೇ ಅವನು ಹೇಳಿದಂಗೆ ಕೇಳ್ತೈತಿ ಅನ್ನೋದಕ್ಕೆ ಇದು ಪ್ರತ್ಯಕ್ಷ ಉದಾಹರಣೆ.